ಇನ್ನು ಕೋಮು ಪ್ರಚೋದನೆ ವಿಡಿಯೋ ಶೇರ್ ಮಾಡಿದ ಕಾರಣ ಮಂಗಳೂರಿನ ಬಜರಂಗ ದಳದ ನಾಯಕ ಶರಣ್ ಪೊಂಪ್ವೆಲ್ರ ಬಂಧನ ಆಯಿತು. ಬಂಧನದ ಬೆನ್ನಲ್ಲೇ ಪೊಲೀಸರ ಕ್ರಮದ ವಿರುದ್ಧ ಶರಣ್ ಪೊಂಪ್ವೆಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ನಾನು ಮೊದಲ ಸ್ಟೋರಿಯಲ್ಲಿ ಅದೇ ಹೇಳ್ತಾ ಇದ್ದೆ. ಬಂಧನದ ಬೆನ್ನಲ್ಲೇ ಪೊಲೀಸರ ಕ್ರಮದ ವಿರುದ್ಧ ಶರಣ್ ಆಕ್ರೋಶ. ಯಾಕೆ ಬಂಧನ ಮಾಡಿದ್ದು ಅನ್ನೋದನ್ನ ಹೇಳ್ತೀನಿ. ನನ್ನ ಬಂಧನದ ರೀತಿ ಸರಿ ಇಲ್ಲ ಎಂದು ಆಕ್ರೋಶ. ಒಪ್ಕೊಳ್ಳೋಣ, ಕೋಮು ಗಲಭೆಗೆ ಪ್ರಚೋದನೆ ಕೊಡುವ ತರಹದ ವಿಡಿಯೋ ಶೇರ್. ಪ್ರಚೋದನೆ. ಕದ್ರಿ ಪೊಲೀಸರಿಂದ ಪೊಂಪ್ವೆಲ್ ದಸ್ತಗಿರಿ ಮಾಡಲಾಗಿದೆ. ಕೋಮು ಪ್ರಚೋದನೆ ವಿಡಿಯೋ ಶೇರ್, ಶರಣ್ ಪೊಂಪ್ವೆಲ್ ಬಂಧನ. ಬಂಧನದ ಬೆನ್ನಲ್ಲೇ ಶರಣ್ ಪೊಂಪ್ವೆಲ್ ಪೊಲೀಸರ ವಿರುದ್ಧ ಒಂದು ಆರೋಪನ ಮಾಡ್ತಾ ಇದ್ದಾರೆ. ಪೊಲೀಸರು ಅವರನ್ನ ಅಧಿಕೃತವಾಗಿ ಅರೆಸ್ಟ್ ಮಾಡಲಿಲ್ಲ. ಶರಣ್ ಪೊಂಪ್ವೆಲ್ ಎನ್ನುವಂತಹ ಹಿಂದುತ್ವ ಖಟ್ಟರ್ವಾದಿ ಸದಾಕಾಲ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾನೆ ಇರ್ತಾರೆ. ಅದರ ಹೆಸರು ಹಿಂದುತ್ವಕ್ಕಾಗಿ ಹೋರಾಟ ಅನ್ನೋ ಹೆಸರನ್ನ ಇಡ್ತಾರೆ ಅವರೇ. ಹಿಂದುತ್ವಕ್ಕಾಗಿ ಹೋರಾಟ ಅಂದ್ರೆ ಏನು ಅಂದ್ರೆ ಒಂದು ಧರ್ಮದ ವಿರುದ್ಧ ಮಾತನಾಡೋದು, ಅದು ಅವರ ಪಾಲಿಗೆ ಹೋರಾಟ, ಅವರೇ ವ್ಯಾಖ್ಯಾನಿಸುವಂತಹ ರೀತಿ. ಸೊ ಇದೇ ಶರಣ್ ಪೊಂಪ್ವೆಲ್ ರವರು ತನ್ನ ಫೇಸ್ಬುಕ್ನಲ್ಲಿ ಒಂದು ವಿಡಿಯೋ ಶೇರ್ ಮಾಡ್ತಾರೆ. ಅದನ್ನ ಮುಂಚಿತವಾಗಿ ಒಬ್ಬ ವ್ಯಕ್ತಿ ಶೇರ್ ಮಾಡಿದ್ದ, ಹಿಂದುತ್ವವಾದಿನೇ ಆತನು ಕೂಡ. ಆ ವಿಡಿಯೋದಲ್ಲಿ ಏನಿತ್ತು ಗೊತ್ತಾ? ಮಂಗಳೂರಿನಲ್ಲಿ ತಿಂಗಳಿಗೆ ಇಷ್ಟು ಮಕ್ಕಳು ಜನಿಸ್ತಾರೆ. ಮಂಗಳೂರಿನಲ್ಲಿ 75ರಷ್ಟು ಹಿಂದೂಗಳೇ ಜೀವಿಸುವಂತಹ ಭಾಗ, ಪ್ರದೇಶ ಅದು, ಕರಾವಳಿ ಭಾಗ. 75ರಷ್ಟು ಹಿಂದೂಗಳು, ಇನ್ನು 18ರಷ್ಟು ಮುಸಲ್ಮಾನರು, ಇನ್ನು ಉಳಿದಂತೆ ಕ್ರೈಸ್ತರು, ಬೇರೆ ಬೇರೆ ಧರ್ಮದವರಿದ್ದಾರೆ. 23,000 ಮಕ್ಕಳ ಜನನ ಆಗ್ತಾ ಇದೆ ವರ್ಷಕ್ಕೆ. ಮುಸಲ್ಮಾನರ ಮಕ್ಕಳ ಜನನ ಆಗ್ತಾ ಇದೆ. ಹಿಂದೂಗಳದ್ದು ಕೂಡ 23,000 ಮಕ್ಕಳ ಜನನ ಆಗ್ತಾ ಇದೆ. ಅಲ್ರಯ್ಯ, 75% ಹಿಂದೂಗಳಿರುವಂತಹ ಪ್ರದೇಶದಲ್ಲಿ ಮುಸಲ್ಮಾನರು ಬರೀ 18% ಇರೋದು. ಅವರು 23,000 ಮಕ್ಕಳಿಗೆ ಜನ್ಮ ಕೊಡ್ತಾ ಇದ್ರೆ 75% ಇರುವ ನೀವುಗಳು ಕೇವಲ 23,000 ಜನರಿಗೆ ಜನ್ಮ ಕೊಡ್ತಾ ಇದ್ರೆ ಹೆಂಗ್ರಯ್ಯ ಇದು? ಇನ್ನೊಂದಷ್ಟು ವರ್ಷ ಕಳೆದ್ರೆ ಮಂಗಳೂರು ಮುಸ್ಲಿಂ ಏರಿಯಾ ಆಗುತ್ತೆ. ಇದನ್ನು ಬರ್ಕೊಂಡಿದ್ರು. ಅಲ್ಲಿನ ಪೊಲೀಸರು ಈಗ ಬದಲಾಗಿದ್ದಾರೆ. ಮೊನ್ನೆ ಸಿದ್ದರಾಮಯ್ಯನವರು ಪುತ್ತೂರಿಗೆ ಬಂದಾಗ ಒಂದು ಮಾತನ್ನು ಹೇಳ್ತಾ ಇದ್ರು. ಪೊಲೀಸ್ ಆಯುಕ್ತರ ಪರ ಬ್ಯಾಟ್ ಬೀಸಿದ್ರು. ಆಯುಕ್ತರು, ಕಮಿಷನರು ಅಂದ್ರೆ ಹಿಂಗಿರ್ಬೇಕು, ಹಾ ಹೀ ಅನ್ನಂಗಿಲ್ಲ ಅಲ್ಲೀಗ. ಮುಂಚೆಯ ಮಂಗಳೂರಲ್ಲ ಈಗ, ಥಾ ಥೂ ಅನ್ನಂಗಿಲ್ಲ. ಬಾಗ್ಲ ಹತ್ರಕ್ಕೆ ಬಂದು ಸೈರನ್ ನೋಡಿತಾರೆ ಪೊಲೀಸ್ನವರು, ಬಾ ಮಗನ ಇಲ್ಲಿ ಜೀಪ್ ಹತ್ರಕ್ಕೆ ಅಂತ. ಹೋ ಹೀ ಅನ್ನಂಗಿಲ್ಲ ಅಲ್ಲೀಗ. ಬದಲಾಗಿದೆ, ಪೊಲೀಸ್ ವ್ಯವಸ್ಥೆಯಲ್ಲಿ ಬದಲಾವಣೆ ಬಂದಿದೆ. ಕತ್ತಲಾಗುತ್ತಿದ್ದ ಹಾಗೆ ಕಾಂಪೌಂಡ್ ಮೇಲೆ ಕೂತು ಗಾಂಜಾ ಸೊಪ್ಪನ್ನ ತಿಕ್ಕುತ್ತಿದ್ದವರೀಗ ಮುಚ್ಕೊಂಡು ಮನೆಗೆ ಹೋಗ್ತಿದ್ದಾರೆ. ಮುಚ್ಕೊಂಡು ಹೊಯ್ಸಳ ಗಾಡಿ ಸೈರನ್ ಮಾಡುತ್ತೀಗ. ನೋಡಿ, ಇದು ಕೇವಲ ಮಂಗಳೂರು ಮಾತ್ರ ಹಿಂಗಾಗಬೇಕು ಅಂತಲ್ಲ, ಹುಬ್ಳಿ ಧಾರವಾಡನೂ ಹಿಂಗೆ ಆಗಬೇಕು. ಬೆಳಗಾವಿ ಕ್ರೈಮ್ ರೇಟು ಹಿಂಗೆ ಇದೆ, ಅಲ್ಲೂ ಹಿಂಗೆ ಆಗಬೇಕು. ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಸರಿಯಾಗಿ ಕೆಲಸ ಮಾಡಬೇಕು, ಬುದ್ಧಿ ಬರುತ್ತೆ. ಸೊ ವಿಷಯಕ್ಕೆ ಬರೋದಾದ್ರೆ, ಶರಣ್ ಪೊಂಪ್ವೆಲ್ ಆ ತರಹದ ಒಂದು ವಿಡಿಯೋವನ್ನ ಶೇರ್ ಮಾಡ್ತಾರೆ. ಮಕ್ಕಳ ಜನ್ಮದ ವಿಚಾರ, ಜನಸಂಖ್ಯಾ ಸ್ಫೋಟ ಆಗ್ತಿದೆ ಇಲ್ಲಿ. ಅಲ್ರಯ್ಯ, ಮಕ್ಕಳು ಮಾಡಬೇಕಾ ಮಾಡಬಾರ್ದಾ ಅನ್ನೋದನ್ನ ಡಿಸೈಡ್ ಮಾಡೋದು, ಹಿಂಗೆ ಹೇಳ್ತಿದ್ದೀನಿ ಅಂತ ಅನ್ಯಥಾ ಬೇಡ. ಹೆಂಡತಿಯ ಪಕ್ಕದಲ್ಲಿ ಮಲಗುವ ಗಂಡ ಡಿಸೈಡ್ ಮಾಡ್ತಾನೆ. ತನ್ನ ಆರ್ಥಿಕ ಸ್ಥಿತಿಗತಿಗಳನ್ನ ಅರ್ತು, ತನ್ನ ಏನ್ ಹೇಳ್ತಾರೆ ಅದನ್ನ, ತನ್ನ ಎಕನಾಮಿಕ್ ಲೆವೆಲ್ಗಳ ಡಿಪೆಂಡ್ನಲ್ಲಿ ಆತ ಮಕ್ಕಳು ಮಾಡ್ತಾನೆ. ಇದು ಅಸಭ್ಯ ಪದ ಅಲ್ಲ, ಇದು ಪ್ರತಿ ಕುಟುಂಬದಲ್ಲಿ ಇರ್ತಕ್ಕಂತಹದ್ದು. ಆರ್ತಿಗೊಂದು ಕೀರ್ತಿಗಂತ ಹೇಳಿದ್ಯಾರು? ಒಂದು ಬೆಸ್ಟು, ಇನ್ನೊಂದಿದ್ರೆ ಇನ್ನೂ ಬೆಸ್ಟು, ಹಿಂಗೆ ಹೇಳಿದ್ಯಾರು? ತನ್ನ ಸಂಸಾರದ ಕಷ್ಟಗಳನ್ನು ನೋಡ್ಕೊಂಡು ತಂದೆ ಡಿಸೈಡ್ ಮಾಡ್ಕತ್ತ. ನಾನು ನೀವು ಯಾರು? ನೀವಿಷ್ಟೆತ್ಕೊಳ್ಳಿ, ನೀವು ಅಷ್ಟೆತ್ಕೊಳ್ಳಿ. ಸ್ಕೂಲು ಕಾಲೇಜಿನ ಜವಾಬ್ದಾರಿಗಳನ್ನು ಹೊರುವುದಾದ್ರೆ ಸರಿ ಅನ್ನೋಣ. ಪ್ರತಿ ಮನೆಯಲ್ಲೂ 4-6 ಬೆಡ್ರೂಮ್ಗಳಿರುವಂತಹ ಮನೆಗಳಾದ್ರೆ ಸರಿ, 6-7 ಮಕ್ಕಳು ಹೆರೋದಕ್ಕೆ ಒಪ್ಪಿಗೆ ಕೊಡೋಣ. ನಾನು ನೀವು ಮಾಡ್ಕೊಳ್ಳೋದು ಒಂದು ಮಕ್ಕಳು, ಹೇಳೋದು 4-5 ಮಾಡ್ಕೊಳ್ಳಿ, ಇದು ಸಮ್ಮತ ಅಲ್ಲ. ಸರಿ, ಈ ತರಹದ ವಿಡಿಯೋವೊಂದನ್ನು
ಶೇರ್ ಮಾಡಿದ್ರು ಶರಣ್ ಪಂಪ್ವೆಲ್. ಅದಾದ ಬೆನ್ನಲ್ಲೇ ಅವರಿಗೆ ನೋಟಿಸ್ ಕೊಡದೆ ಪೊಲೀಸರು ತುರ್ತು ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ತಾರೆ. ನೋಡಿ, ಕದ್ರಿ ಪೊಲೀಸರು, ನಾಗರಾಜು, ನನಗೆ ನನ್ನ ನೆನಪಿನ ಶಕ್ತಿ ಸರಿ ಇದ್ರೆ ನಾಗರಾಜ್, ದೂರು ದಾಖಲು ಮಾಡ್ತಾರೆ. ಆ ದೂರು ಸುಮೋಟೋ ಕೇಸ್, ಅದು ಇವರ ವಿರುದ್ಧ ಒಂದು ದೂರು. ಅದರ ಆಧಾರದಲ್ಲಿ ತಕ್ಷಣ ಇವರು ಮನೆ ಬಾಗಿಲಿಗೆ ಪೊಲೀಸರು ಹೋದ್ರು, ದಸ್ತಗಿರಿ ಮಾಡಿದ್ರು. ಆರಂಭದಲ್ಲಿ ಅವರಿಗೆ ಅರೆಸ್ಟು ಎಂದು ಅಫಿಷಿಯಲ್ ಆಗಿ ಹೇಳಿರಲಿಲ್ಲ. ಅದಾದ ನಂತರ ಅವರ ಪ್ರೊಸೀಜರ್ ಮುಂದುವರಿಯುತ್ತೆ. ಸೊ ಈಗ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಅದಾದ ಬೆನ್ನಲ್ಲೇ ಪೊಲೀಸರ ಕ್ರಮದ ವಿರುದ್ಧ ಶರಣ್ ಪಂಪ್ವೆಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪೊಲೀಸರು ಆರಂಭದಲ್ಲೇ ನನಗೆ ನೋಟಿಸ್ ಕೊಡಬೇಕಿತ್ತು, ನೋಟಿಸನ್ನು ಕೊಡದೆ ನನ್ನನ್ನು ದಸ್ತಗಿರಿ ಮಾಡಿದ್ದಾರೆ, ಇದು ಪೊಲೀಸ್ ಕ್ರಮ ಅಲ್ಲ ಅಂತ ಹೇಳಿ ಶರಣ್ ಪಂಪ್ವೆಲ್ ಪೊಲೀಸ್ ಅರೆಸ್ಟ್ ಬೆನ್ನಲ್ಲೇ ಪೊಲೀಸರ ವಿರುದ್ಧ ಆರೋಪವನ್ನು ಮಾಡಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.